ಹಾಯ್ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಇವತ್ತು ನಾನು ಕಳಲೆ ಪಲ್ಯ ಮಾಡ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಆದರೆ ಇದನ್ನು ತಿಂದಿದ್ದೀನಿ ನಾನು ನಮ್ಮಮ್ಮ ಮಾಡಿದಾಗ. ಚೆನ್ನಾಗಿರುತ್ತೆ, ಮಲೆನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು. ನಮಗಿಲ್ಲಿ ಪಕ್ಕದ ಮನೆಯವರು ಕೊಟ್ಟಿರೋದಿದು. ಇದನ್ನು ಬೇರೆ ತರಕಾರಿ ಹಾಗಲ್ಲ, ಇದು ತಂದ ತಕ್ಷಣ ಕಟ್ ಮಾಡಿ ಮಾಡೋದಕ್ಕೆ. ಇದನ್ನು 1 ಡೇ ಇಲ್ಲಾಂದರೆ 2 ಡೇಸು ಕಟ್ ಮಾಡಿ ನೀರಿಗೆ ಹಾಕಿ ಇಡಬೇಕು. ಅಂದರೆ ನೀರು ಚೇಂಜ್ ಮಾಡ್ತಾ ಇರಬೇಕು. ಅದೇ ನೀರಲ್ಲಿದ್ದರೆ ಸ್ಮೆಲ್ ಬಂದುಬಿಡುತ್ತೆ. ಹಾಗೆ ನೀರು ಚೇಂಜ್ ಮಾಡೋದ್ರಿಂದ ಅದರಲ್ಲಿರೋ ಕಹಿ ಹೋಗುತ್ತೆ, ಒಂಥರ ಒಗರು ಇರುತ್ತೆ, ಅದು ಹೋಗುತ್ತೆ. ಹೀಗೆ ಮಾಡೋದ್ರಿಂದ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಡೈರೆಕ್ಟ್ ಮಾಡಿಬಿಟ್ರೆ ಅದ್ರ ಕಹಿ ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಆದರೆ ನಮ್ಮ ಮನೆಯಲ್ಲೆಲ್ಲ ಅವಾಗೆಲ್ಲ ಕುಕ್ಕರ್ ಇರಲಿಲ್ಲ, ಡೈರೆಕ್ಟ್ ತಂದ ತಕ್ಷಣವೇ ಮಾಡ್ತಿದ್ರು. ತುಂಬ ಗಟ್ಟಿ ಇರ್ತಿತ್ತು, ಹಾಗೆ ಮತ್ತು ಕಹಿ ಇರ್ತಿತ್ತು ಅನ್ಬೋದು. ಇವತ್ತು ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. 2 ದಿನ ಮುಂಚೆನೇ ನಾನು ಇದನ್ನು ತಿನ್ನಬೇಕು ಅಂದ್ಕೊಂಡಿದ್ದೆ. ಹಾಗೆ ಹೇಳಿ 2 ಡೇಸ್ ಆಗಿಲ್ಲ, ಬೇಕಾ ಅಂತ ನಮಗೆ ಕೇಳಿದರು. ಖುಷಿ ಆಯಿತು ನನಗೆ. ಈ ಸಲ ಮಳೆಗಾಲದಲ್ಲಿ ಎಲ್ಲ ಮಶ್ರೂಮ್ ತಿಂದ್ವಿ. ಮತ್ತೇನೇನು ಸಿಗುತ್ತೆ, ಹಸಿ ಶೇಂಗಾ, ಮೆಕ್ಕೆಜೋಳ, ಅದು ಸೀಸನಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಟೇಸ್ಟ್ ಮಾಡಿದೆ ಅಂತ ಹೇಳ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ರಾತ್ರಿ ಮಧ್ಯಾಹ್ನ ಟೈಮ್ ಕಟ್ ಮಾಡಿಟ್ಟಿದ್ದೆ, ರಾತ್ರಿ ಒಂದು ಸಲ ನೀರು ಚೇಂಜ್ ಮಾಡಿಟ್ಟಿದ್ದೆ. ಹಾಗೆ ಇದು ಕಡಲೆಕಾಳು ನೆನೆಸಿಟ್ಟಿದ್ನಲ್ಲ, ಅದ್ರದ್ದು ನೀರು ತೆಗೆದುಬಿಟ್ಟಿದ್ದೆ ನಾನು. ಓವರ್ನೈಟ್ ಎಲ್ಲ ನೆನೆಸೋದು ಬೇಡ ಅಂತ. ಇವಾಗ ಕುಕ್ಕರಿಗೆ ಹಾಕಿಬಿಟ್ಟು ವಿಜಲ್ ಹೊಡ್ಸೋಣ ಅಂತ ಸ್ವಲ್ಪ ಉಪ್ಪು ಹಾಕಿ ಒಂದು 3-4 ವಿಜಲ್ ಹೊಡ್ಸ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಗಟ್ಟಿನೇ ಇರುತ್ತೆ ಅಂತ. ಅದೆಷ್ಟೇ ಆದರೂ ಬಿದಿರಲ್ವ, ಅದು ಗಟ್ಟಿನೇ ಇರುತ್ತೆ. ಮಸಾಲೆ ರುಬ್ಕೊಳ್ಳೋಣ ಅಂತ ಕಾಯಿ ಹೊಡಿತಾ ಇದ್ದೀನಿ. ಅದ್ರಿಂದ ಬರೋ ನೀರು ನನ್ನ ಮಗನಿಗೆ ಕೊಡಲೇಬೇಕು, ಅದಕ್ಕೆ ಕುಡಿತಾ ಇದ್ದಾನೆ. ಅದು ಹೆಂಗೆ ಮಸಾಲೆ ಹಾಕೋದು ಅಂದರೆ, ಚಿಕನ್ ಸಾಂಬಾರಿಗೆ ಹೇಗೆ ಹಾಕ್ತೀವಲ್ಲ ಹಾಗೆ ಹಾಕ್ಕೊಳ್ಳೋದು. ಸ್ವಲ್ಪ ಕೊಬ್ಬರಿ, ಹಾಗೆ ಈರುಳ್ಳಿ, ಕೊತ್ತಂಬರಿ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಮತ್ತು ಮಸಾಲ ಐಟಮ್ ಅಂದರೆ ಚಕ್ಕೆ ಲವಂಗ ಅವೆಲ್ಲ ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ಒಬ್ಬೊಬ್ಬರು ಜೀರಿಗೆನೂ ಆ್ಯಡ್ ಮಾಡ್ತಾರೆ, ಆದರೆ ನಾನು ಇಲ್ಲಿ ಜೀರಿಗೆ ಏನು ಹಾಕ್ತಾಯಿಲ್ಲ. ಯಾಕಂದರೆ ಇದು ಚಿಕನ್ ಸಾಂಬಾರು ಥರನೇ ಟೇಸ್ಟ್ ಕೊಡೋದ್ರಿಂದ ನಾನು ಆ ಥರ ಅದರಲ್ಲಿ ಹೇಗೆ ರುಬ್ಕೊತೀವೋ ಚಿಕನ್ ಸಾಂಬಾರಲ್ಲಿ ಸೇಮ್ ಹಾಗೇ ರುಬ್ಕೊತಾ ಇದ್ದೀನಿ. ಹಾಗೆ ಫಸ್ಟಿಗೆ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ರುಬ್ಕೊಂಡ್ಬಿಡ್ತೀನಿ. ಯಾಕಂದರೆ ಕೊಬ್ಬರಿದು ಪೀಸ್ ಉಳಿದ್ಬಿಡುತ್ತೆ, ಸರಿಯಾಗಿ ರುಬ್ಬಲ್ಲ ಅಂತಲೇ ಹೇಳ್ಬೋದು ನಮ್ಮ ಮಿಕ್ಸರಲ್ಲಿ. ಹಾಗಾಗಿ ಅದನ್ನು ರುಬ್ಕೊಂಡ್ಬಿಟ್ಟು ಆಮೇಲೆ ಟೊಮೊಟೊ ಅದೆಲ್ಲ ಹಾಕಿ ರುಬ್ಕೊಂಡ್ರೆ ಆಯಿತು ಅಂತ. ಮತ್ತು ಕೊತ್ತಂಬರಿ ತಂದಿದ್ದಿತ್ತು, ಅದನ್ನು ಹಾಕಿರಲಿಲ್ಲ, ಹಾಗೆ ಕವರಲ್ಲಿತ್ತು. ಇದನ್ನು ಮಾಡ್ತಾ ಒಂದೊಂದೇ ಕೆಲಸ ಮಾಡ್ಕೋಬೇಕು, ಮನೇಲಿರೋ ಒಂದೊಂದೇ ಕೆಲಸ ಅಂತ. ಅದನ್ನು ಹಾಗೆ ಕಟ್ ಮಾಡಿ ಇಡ್ತಾಯಿದ್ದೀನಿ. ಈ ಕಡೆ ಕುಕ್ಕರು ವಿಜಲ್ ಹೊಡೆದಿದೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ವೀಡಿಯೋಸ್ ಮಾಡ್ತಾ ನನಗೂ ಖುಷಿ ಆಗಬೇಕು, ಅಯ್ಯೋ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರಲ್ಲ ಅಂತ. ಇವಾಗ ಪ್ರೆಸೆಂಟ್ ಎಷ್ಟಿದೆ ಅಂದರೆ 99 ಇದೆ. ಯಾರಾಗ್ತಾರೆ ಗೊತ್ತಿಲ್ಲ, 100ನೇ ಸಬ್ಸ್ಕ್ರೈಬರು. ನಾನು ಅದಕ್ಕೂ ಮುಂಚೆ ಒಂದೆರಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ. ನಾನು ಆದರೆ ಇದನ್ನು ಎಡಿಟಿಂಗ್ ಮಾಡ್ಬೇಕಾದ್ರೆ ಹೇಳ್ತಿರೋದು ನನ್ನ ಪ್ರೆಸೆಂಟ್ ಎಷ್ಟಿದೆ ಸಬ್ಸ್ಕ್ರೈಬರು ಅಂತ. 100 ಸಬ್ಸ್ಕ್ರೈಬರ್ ಆದರೆ ನನಗೂ ಖುಷಿ ಆಗುತ್ತೆ. ಅದ್ರದ್ದೊಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಇನ್ನೂ ಒಂದಾಗಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ. ಯಾರು ಮಾಡ್ಕೊತಾರೋ ಗೊತ್ತಿಲ್ಲ, ಯಾವಾಗ ಆಗುತ್ತೋ ಅಂತಲೂ ಗೊತ್ತಿಲ್ಲ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಒಗ್ಗರಣೆ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ ಚಟ್ನಿ. ಯಾಕಂದರೆ ನಾವು ಫಸ್ಟಿಗೆ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಪರವಾಗಿಲ್ಲ, ನಾವು ಹಸಿದಾಗೆ ರುಬ್ಕೊಂಡಿದ್ರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು. ಇಲ್ಲಾಂದರೆ ಈರುಳ್ಳಿ ಬೆಳ್ಳುಳ್ಳಿ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ. ನಾವು ಯಾವುದೇ ಸಾಂಬಾರು ಮಾಡಲಿ ಅದೇ ಒಂದು ಬೆಸ್ಟ್ ಟ್ರಿಕ್ ಅನ್ಬೋದು. ನಾವು ಚಟ್ನಿನೇ ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದು, ಅದರಿಂದನೇ ಸಾಂಬಾರು ನೆಕ್ಸ್ಟ್ ಲೆವೆಲ್ ಚೆನ್ನಾಗಿ ಆಗೋದು.
ನನಗೆ ಏನು ಅನ್ನಿಸ್ತು ಅಂದರೆ ಕುಕ್ಕರಲ್ಲಿ ವಿಜಲ್ ಹೊಡೆಸಿದ್ನಲ್ಲ, ಅದು ನೀರೆಲ್ಲ ಹಾಕ್ಕೋಬಾರ್ದಿತ್ತು ನಾನು ಅಂತ ಅನ್ನಿಸ್ತು. ಅದಕ್ಕಾಗಿ ಅಷ್ಟು ಸಲ ಟೇಸ್ಟ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ 2 ದಿನ ಇಟ್ರೂ ಕಹಿನೇ ಇತ್ತು ಅಂತ ಹೇಳ್ಬೋದು. ನೀವು ಯಾರಾದರೂ ಮಾಡಿದರೆ ನೀರು ತೆಗ್ದುಬಿಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.